ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯು ನೂತನವಾಗಿ ಅನುಷ್ಠಾನಗೊಳಿಸುತ್ತಿರುವ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ LMS ಎಂಬ ವಿನೂತನವಾದ ಡಿಜಿಟಲ್ ಕಲಿಕಾ ಕಾರ್ಯಕ್ರಮಕ್ಕೆ ಪೂರಕವಾಗಿ ತುಮಕೂರು ವಿಶ್ವವಿದ್ಯಾನಿಲಯವು ಪ್ರಥಮ BA ಪ್ರಥಮ ಸೆಮಿಸ್ಟರ್ಗೆ ನಿಗದಿಪಡಿಸಿರುವ ಪತ್ರಿಕೆಯಾದ ಚಂದ್ರಹಾಸ ಎಂಬ ನಾಟಕವನ್ನು ಕುರಿತಂತೆ ತಿಳಿದುಕೊಳ್ಳೋಣ. ಈ ಒಂದು ಪತ್ರಿಕೆಗೆ ಹಿನ್ನೆಲೆಯಾಗಿ ಈಗಾಗಲೇ ಮೊದಲನೇ ಸೆಷನ್ನಲ್ಲಿ ನಾವು ಜಾಗತಿಕವಾಗಿ ನಾಟಕ ಸಾಹಿತ್ಯದ ಹುಟ್ಟು ಮತ್ತು ಬೆಳವಣಿಗೆಯನ್ನು ಕುರಿತಂತೆ ತಿಳಿದುಕೊಂಡಿದ್ದೇವೆ. ಈ ಒಂದು ಸೆಷನ್ನಲ್ಲಿ ನಾವು ಭಾರತ ಮತ್ತು ಕನ್ನಡ ಸಾಹಿತ್ಯದಲ್ಲಿ ನಾಟಕ ಸಾಹಿತ್ಯದ ಹುಟ್ಟು ಮತ್ತು ಬೆಳವಣಿಗೆಯನ್ನು ಕುರಿತಂತೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನ ಪಾಠವನ್ನು ಆಲಿಸಿದ ನಂತರ ನೀವುಗಳು ಭಾರತದಲ್ಲಿ ನಾಟಕ ಸಾಹಿತ್ಯ ಹೇಗೆ ಹುಟ್ಟಿತು ಮತ್ತು ಹೇಗೆ ಬೆಳವಣಿಗೆ ಹೊಂದಿತು ಎಂಬುದನ್ನು ತಿಳಿದುಕೊಳ್ಳಲಿದ್ದೀರಿ. ಹಾಗೆಯೇ ಕನ್ನಡ ಸಾಹಿತ್ಯದಲ್ಲಿ ನಾಟಕದ ಹುಟ್ಟು ಮತ್ತು ಬೆಳವಣಿಗೆಯನ್ನು ತಿಳಿದುಕೊಳ್ಳಲಿದ್ದೀರಿ. ಕನ್ನಡದಲ್ಲಿ ನಾಟಕ ಸಾಹಿತ್ಯದ ಸ್ವರೂಪವನ್ನು ಕುರಿತಂತೆ ಅರಿತುಕೊಳ್ಳಲಿದ್ದೀರಿ. ನಾಟಕ ಸಾಹಿತ್ಯ ಜಗತ್ತಿನ ಸಂಸ್ಕೃತಿಯ ಬೆಳವಣಿಗೆ ಮತ್ತು ಸೃಜನಶೀಲ ಅಭಿವ್ಯಕ್ತಿಗೆ ನೀಡಿರ್ತಕ್ಕಂತಹ ಕೊಡುಗೆ ಅಸಾಧಾರಣವಾದುದು. ನಾಟಕ ಆಯಾ ದೇಶ ಕಾಲದ ಸಮಾಜದ ಪ್ರತಿಬಿಂಬ ಎಂದು ಹೇಳುತ್ತಾರೆ. ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಂತೆ ಜಗತ್ತಿನ ಎಲ್ಲ ದೇಶಗಳಲ್ಲಿಯೂ ಕೂಡ ನಾಟಕ ಸಾಹಿತ್ಯ ಧಾರ್ಮಿಕ ಹಿನ್ನೆಲೆಯಿಂದ ಹುಟ್ಟಿಕೊಂಡಿದೆ ಎಂಬುದು. ಹಾಗೆಯೇ ಭಾರತೀಯ ಸಂದರ್ಭದಲ್ಲಿಯೂ ಕೂಡ ನಾಟಕ ಸಾಹಿತ್ಯ ಧಾರ್ಮಿಕ ಹಿನ್ನೆಲೆಯಿಂದಲೇ ಹುಟ್ಟಿಕೊಂಡಿತು ಎನ್ನಬಹುದು. ಭರತನ ಕೃತಿ ನಾಟ್ಯಶಾಸ್ತ್ರ. ಈ ಕೃತಿ ನಮಗೆ ದೊರಕಿರ್ತಕ್ಕಂತಹ ಲಕ್ಷಣ ಗ್ರಂಥಗಳಲ್ಲಿ ಪ್ರಾಚೀನವಾದದ್ದು. ಈ ಒಂದು ಕೃತಿಯಲ್ಲಿ ಬರತಕ್ಕಂತಹ ಉಲ್ಲೇಖವನ್ನು ಗಮನಿಸಿದಾಗ ನಾವು ಭಾರತೀಯ ಸಂದರ್ಭದಲ್ಲಿ ನಾಟಕ ಹೇಗೆ ಉಗಮ ಆಯಿತು ಎನ್ನುವುದನ್ನು ತಿಳಿದುಕೊಳ್ಳಬಹುದು. ಈ ಸಮಾಜದಲ್ಲಿ ಇದ್ದಂತಹ ದ್ವೇಷ, ಅಸೂಯೆ ಇವುಗಳಿಂದ ಜನರು ಮನರಂಜನೆಯನ್ನು ಪಡೆಯುತ್ತಿಲ್ಲ. ಈ ದ್ವೇಷ ಅಸೂಯೆಗಳಲ್ಲಿ ಅವರು ಮುಳುಗಿ ಹೋಗಿದ್ದಾರೆ. ಹಾಗಾಗಿ ಈ ಜನರನ್ನ ಮನರಂಜನೆಯತ್ತ ಕೊಂಡೊಯ್ಯಬೇಕು ಎಂದು ನಿರ್ಧರಿಸಿದಂತಹ ದೇವತೆಗಳು ಬ್ರಹ್ಮನ ಬಳಿ ಹೋಗಿ ಒಂದು ಮನವಿಯನ್ನು ಸಲ್ಲಿಸಿದರು. ಆಗ ಬ್ರಹ್ಮನು ಜನರ ಮನರಂಜನೆಗಾಗಿ 4 ವೇದಗಳು, ಅಂದರೆ ನಮ್ಮ ಭಾರತದ 4 ವೇದಗಳಿಂದಲೂ ಒಂದೊಂದು ಅಂಶವನ್ನು ಪಡೆದುಕೊಂಡು, ಅಂದರೆ ಋಗ್ವೇದದಿಂದ ಪಾಠಾಂಶವನ್ನು, ಸಾಮವೇದದಿಂದ ಸಂಗೀತವನ್ನು, ಯಜುರ್ವೇದದಿಂದ ಅಭಿನಯವನ್ನು, ಅಥರ್ವಣ ವೇದದಿಂದ ರಸವನ್ನು ಆರಿಸಿಕೊಂಡು ನಾಟ್ಯ ಎನ್ನುವ ಪಂಚಮ ವೇದವನ್ನು ಸೃಷ್ಟಿಸಿದನು. ಈ ನಾಟ್ಯವೇ ಮುಂದೆ ನಾಟಕ ಮತ್ತು ರಂಗಭೂಮಿಯ ಬೆಳವಣಿಗೆಗೆ ಪೂರಕವಾಯಿತು ಎಂದು ಹೇಳಲಾಗಿದೆ. ಭಾರತದಲ್ಲಿ ಸಂಸ್ಕೃತದ ನಾಟಕಗಳ ಉಗಮ ಹೇಗಾಯಿತು ಅಂತಕ್ಕಂಥದ್ದನ್ನ ನೋಡ್ತಕ್ಕಂಥದ್ದಾದ್ರೆ, ಕಾಳಿದಾಸ ಒಂದು ಕಡೆ ಹೇಳ್ಬಿಟ್ಟಿದ್ದಾನೆ, ಕಾವ್ಯೇಶು ನಾಟಕಂ ರಮ್ಯಂ, ಕಾವ್ಯೇಶು ನಾಟಕಂ ರಮ್ಯಂ ಅವನ ಮಾತು. ಅಂದ್ರೆ ಕಾವ್ಯಗಳಲ್ಲಿ ನಾಟಕವೇ ಅತ್ಯಂತ ರಮ್ಯವಾದದ್ದು. ಅವನು ಮುಂದೆ ಹೊರದು ಹೇಳ್ತಾನೆ, ತಾನು ರಚನೆ ಮಾಡಿರ್ತಕ್ಕಂತಹ ಶಾಕುಂತಲವೇ ಎಲ್ಲ ನಾಟಕಗಳಲ್ಲಿಯೂ ಕೂಡ ಅತ್ಯಂತ ರಮ್ಯವಾದದ್ದು ಅಂತನ್ಬಿಟ್ಟು ಆತ ಹೇಳ್ತಾ ಹೋಗ್ತಾನೆ. ಈ ಸಂಸ್ಕೃತ ನಾಟಕಗಳ ಉಗಮವನ್ನು ನೋಡ್ತಕ್ಕಂಥದ್ದಾದ್ರೆ ಕೆಲವು ವಿದ್ವಾಂಸರು ಒಂದೊಂದು ಮೂಲವನ್ನ ಪಟ್ಟಿ ಮಾಡ್ತಾ ಹೋಗ್ತಾರೆ. ಕೆಲವು ವಿದ್ವಾಂಸರು ಏನ್ ಹೇಳ್ತಾರೆ ಅಂದ್ರೆ, ಈ ಋಗ್ವೇದದಲ್ಲಿ ಬರ್ತಕ್ಕಂತಹ ಸಂವಾದ ಸೂಕ್ತಗಳ ಮೂಲಕ ಸಂಸ್ಕೃತ ನಾಟಕಗಳು ಉಗಮ ಆಯಿತು ಅಂತ ಹೇಳ್ತಾರೆ. ಮತ್ತೆ ಕೆಲವರು ನಮ್ಮ ರಾಮಾಯಣ ಮಹಾಭಾರತ ಗ್ರಂಥಗಳ ಮುಖಾಂತರ ಉಗಮ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಮತ್ತೆ ಕೆಲವರು ಇತಿಹಾಸ ಪುರಾಣಗಳಲ್ಲಿ ಸಂಸ್ಕೃತದ ನಾಟಕವನ್ನ ಮೂಲವನ್ನ ಹುಡುಕ್ತಾ ಹೋಗ್ತಾರೆ. ಮತ್ತೆ ಕೆಲವರು ಈ ಬೊಂಬೆ ಆಟವು ಕೂಡ
ಈ ಸಂಸ್ಕೃತ ನಾಟಕದ ಉಗಮಕ್ಕೆ ಕಾರಣ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಇನ್ನೂ ಕೆಲವು ವಿದ್ವಾಂಸರು ಈ ಗ್ರೀಕ್ ನಾಟಕಗಳ ಪ್ರೇರಣೆ ಮತ್ತು ಪ್ರಭಾವದಿಂದ ಭಾರತದಲ್ಲಿ ಸಂಸ್ಕೃತ ನಾಟಕದ ಉಗಮ ಆಯ್ತು ಅಂತ ಕೂಡ ಹೇಳ್ತಾ ಹೋಗ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಸಂಸ್ಕೃತ ನಾಟಕದ ಪ್ರಮುಖ ವೈಶಿಷ್ಟ್ಯಗಳನ್ನ ನಾವು ಗಮನಿಸ್ತಕ್ಕಂಥದ್ದಾದ್ರೆ ಇಲ್ಲಿ ಬಹುಮುಖ್ಯವಾದಂತಹ ವೈಶಿಷ್ಟ್ಯ ಯಾವ್ದಪ್ಪ ಅಂತಂದ್ರೆ ರಂಜನೆ, ಅಂದ್ರೆ ಮನರಂಜನೆ, ರಂಜನೀಯವಾಗಿ ರಚನೆ ಮಾಡ್ತಕ್ಕಂಥದ್ದು. ಮತ್ತೊಂದು ಯಾವ್ದಪ್ಪ ಅಂದ್ರೆ ವೈವಿಧ್ಯಮಯವಾದಂತಹ ವಸ್ತ್ರ ವಿನ್ಯಾಸ, ಅಂದ್ರೆ ರಾಜ ಮಂತ್ರಿ ಆಯಾ ಪಾತ್ರಕ್ಕೆ ತಕ್ಕಂತೆ ವಸ್ತ್ರ ವಿನ್ಯಾಸವನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಜೊತೆಗೆ ಭಾರತದ ಅಂದ್ರೆ ಈ ಸಂಸ್ಕೃತದ ಎಲ್ಲ ನಾಟಕಗಳು ಕೂಡ ಸುಖಾಂತ ನಾಟಕಗಳು. ಅದರಲ್ಲಿ ಭಾಸನ ಊರುಭಂಗವನ್ನು ಹೊರತುಪಡಿಸಿದ್ರೆ ಉಳಿದಂತೆ ಎಲ್ಲ ನಾಟಕಗಳು ಕೂಡ ಸುಖಾಂತ ನಾಟಕಗಳು. ಅಂದ್ರೆ ಇದು ಭಾರತೀಯ ನಾಟಕಗಳ ಒಂದು ವೈಶಿಷ್ಟ್ಯ. ಅದೇ ಪಾಶ್ಚಾತ್ಯ ನಾಟಕಗಳ ಒಂದು ವೈಶಿಷ್ಟ್ಯ ಬಂದಾಗ ಅಲ್ಲಿ ದುರಂತ ಆದ್ರೆ ಭಾರತೀಯ ನಾಟಕಗಳ ಒಂದು ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಸುಖಾಂತ್ಯ ಆಗ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗಿ. ರಾಮಾಯಣ ನೋಡ್ಬೋದು, ಮಹಾಭಾರತ ನೋಡ್ಬೋದು, ಅದೇ ರೀತಿ ಬೇರೆ ಬೇರೆ ನಾಟಕಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಮೊದಲೆಲ್ಲ ಮಧ್ಯದಲ್ಲಿ ಕಷ್ಟವನ್ನು ಅನುಭವಿಸಿ ಕಡೆಗೆ ಸುಖಾಂತ್ಯವನ್ನು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಓಕೆ, ಸೊ ಹಾಗೆ ಸಂಸ್ಕೃತದಲ್ಲಿ ಪ್ರಮುಖ ನಾಟಕ ರಚನೆಕಾರರಲ್ಲಿ ಕಾಳಿದಾಸ ಮತ್ತು ಭಾಸನ ಹೆಸರು ಅತ್ಯಂತ ಪ್ರಮುಖವಾದದ್ದು. ಕಾಳಿದಾಸ ಅಭಿಜ್ಞಾನ ಶಾಕುಂತಲಂ, ಮಾಳವಿಕಾಗ್ನಮಿತ್ರಂ, ವಿಕ್ರಮೋರ್ವಶೀಯಂ ಅಂತಕ್ಕಂತಹ ನಾಟಕಗಳನ್ನ ರಚಿಸಿದರೆ, ಭಾಸ ಹಲವಾರು ನಾಟಕಗಳನ್ನ ರಚಿಸಿದ್ದಾನೆ. ಅದರಲ್ಲಿ ಊರುಭಂಗಂ, ಕರ್ಣಭಂಗಂ, ಅಭಿಷೇಕ ನಾಟಕಂ ಇವೇ ಮುಂತಾದಂತಹ ನಾಟಕಗಳನ್ನ ಆತ ರಚಿಸಿದ್ದಾನೆ. ಸೊ ಇಷ್ಟು ಸಂಸ್ಕೃತ ನಾಟಕದಾದ್ರೆ, ಹಾಗಾದ್ರೆ ಭಾರತದಲ್ಲಿ ಈ ನಾಟಕದ ಬೆಳವಣಿಗೆಗೆ ಬೇರೆ ಯಾವ್ದಾದ್ರು ಕೊಡುಗೆ ಇದೆಯಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದಾದ್ರೆ ಈ ಪಾರ್ಸಿ ಕಂಪನಿ ಮತ್ತು ಪಾರ್ಸಿ ಜನಾಂಗ ಮತ್ತು ಪಾರ್ಸಿ ಕಂಪನಿಯ ಕೊಡುಗೆ ಅತ್ಯಂತ ಬಹುಮುಖ್ಯವಾದದ್ದು. ಅವರು ಮುಂಬೈನಲ್ಲಿ ಒಂದು ಸಂಘವನ್ನ ಕಟ್ತಾರೆ. ಆ ಸಂಘದ ಮುಖಾಂತರವಾಗಿ ಬೇರೆ ಬೇರೆ ಪ್ರದೇಶಗಳಲ್ಲೆಲ್ಲ ಕೂಡ ನಾಟಕ ಪ್ರದರ್ಶನಗಳನ್ನ ನೀಡ್ತಾ ಹೋಗ್ತಾರೆ. ಆ ಪಾರ್ಸಿ ಜನಾಂಗದ ನಾಟಕ ಪ್ರದರ್ಶನ ಇತರ ಪ್ರಾಂತೀಯ ಭಾಷೆಗಳ ಮೇಲೆ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಸೊ ಇಷ್ಟು ನಾವು ಭಾರತೀಯ ಸಂದರ್ಭದಲ್ಲಿ ನಾಟಕದ ಹುಟ್ಟು ಹೇಗಾಯ್ತು ಅಂತಕ್ಕಂಥ ತಿಳಿದುಕೊಂಡ್ವಿ. ಸೊ ಮುಂದೆ ನಾವು ಕರ್ನಾಟಕದ ಅಂದ್ರೆ ಕನ್ನಡದ ಸಂದರ್ಭದಲ್ಲಿ ನಾಟಕದ ಹುಟ್ಟು ಮತ್ತು ಬೆಳವಣಿಗೆಯನ್ನು ಕುರಿತಂತೆ ನಾವು ತಿಳ್ಕೊಳ್ತಾ ಹೋಗೋಣ. ಕನ್ನಡದಲ್ಲಿ ನಾಟಕದ ಹುಟ್ಟು ಮತ್ತು ಬೆಳವಣಿಗೆಯನ್ನು ಗುರುತಿಸೋದಕ್ಕೆ ಹೊರಟ್ರೆ ನಾವು ಕ್ರಿಸ್ತಶಕ 1680 ಅಂದ್ರೆ ಮೈಸೂರಿನ ಒಡೆಯರ ಆಳ್ವಿಕೆ, ಅಂದ್ರೆ ಚಿಕ್ಕದೇವರಾಜ ಒಡೆಯರ ಆಳ್ವಿಕೆಯ ಸಂದರ್ಭದಲ್ಲಿ ಅವರ ಆಸ್ಥಾನ ಕವಿಯಾಗಿದ್ದಂತಹ ಸಿಂಗರಾರ್ಯನಿಂದ ರಚಿತವಾಗಿರ್ತಕ್ಕಂತಹ ಮಿತ್ರಾವಿಂದ ಗೋವಿಂದ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ನಾಟಕ ಆಗಿದೆ. ಈ ಮಿತ್ರಾವಿಂದ ಗೋವಿಂದ ಶ್ರೀಹರ್ಷ ಸಂಸ್ಕೃತದಲ್ಲಿ ರಚಿಸಿರ್ತಕ್ಕಂತಹ ರತ್ನಾವಳಿ ನಾಟಕದ ಒಂದು ಅನುವಾದ ಆಗಿದೆ. ಅನುವಾದ ನಾಟಕವಾದರೂ ಕೂಡ ಸ್ವತಂತ್ರ ರಚನೆ ಎನ್ನುವಷ್ಟರ ಮಟ್ಟಿಗೆ ಆತ ಅದನ್ನು ರಚಿಸಿದಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ ಅಂತಕ್ಕಂಥದ್ದು. ಓಕೆ, ಸೊ ಅದನ್ನು ಹೊರತುಪಡಿಸಿದ್ರೆ ಹಾಗಾದ್ರೆ ಅದಕ್ಕಿಂತ ಹಿಂದೆ ನಾಟಕ ಅಂತಕ್ಕಂಥದ್ದು ಇರ್ಲಿಲ್ವಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದಾದ್ರೆ ನಮ್ಗೆ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಈ ರನ್ನ ಬರೆದಿರ್ತಕ್ಕಂತಹ ಒಂದು ಕೃತಿ ಸಾಹಸ ಭೀಮ ವಿಜಯಂ ಅಥವಾ ಗದಾ ಯುದ್ಧ ಅಂತಕ್ಕಂಥದ್ದು, ಅಲ್ಲಿ ಒಂದು ಕೃತಿಯಲ್ಲಿ ನಾವು ನಾಟಕೀಯ ಶೈಲಿಯನ್ನು ನಾವು ಗಮನಿಸ್ತಾ ಹೋಗ್ಬೋದಾಗಿ. ಅದೇ ರೀತಿಯಾಗಿ ನಂತರ ಬಂದಾಗ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಈ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿಯೂ ಕೂಡ ನಾವು ನಾಟಕೀಯ ಶೈಲಿಯನ್ನ ಗುರುತಿಸ್ತಾ ಹೋಗ್ಬೋದಾಗಿದೆ. ಅಲ್ಲಿ ಪಾತ್ರಗಳ ನಡುವೆ ಮಾತಿನ ಕೊಂಡಿಯನ್ನಿಟ್ಟು ಸಂಭಾಷಣೆಯನ್ನು ಬೆಳೆಸ್ತಕ್ಕಂತಹ ಕೌಶಲ್ಯ ಬಹಳ ಅದ್ಭುತವಾಗಿದೆ ಅಂತಕ್ಕಂಥದ್ದು. ಅಲ್ಲಿ ಒಂದು ಸಂದರ್ಭದ ಒಂದು ತುಣುಕನ್ನು ನಾವು ನೆನೆಸ್ಕೊಳ್ತಕ್ಕಂಥದ್ದಾದ್ರೆ ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ ಆ ರಾಜ್ಯವನ್ನೆಲ್ಲವನ್ನು ಕೂಡ ಅಂದ್ರೆ ಹರಿಶ್ಚಂದ್ರನಿಂದ ವಿಶ್ವಾಮಿತ್ರ ರಾಜ್ಯವನ್ನ ಕಿತ್ಕೊಂಡ ನಂತರ ನಡಿ ನಿನ್ನ ಪ್ರಜೆಗಳ ಸಮ್ಮುಖದಲ್ಲಿ ನೀನು ರಾಜ್ಯವನ್ನ ನನಗೆ ಒಪ್ಪಿಸು ಅಂತ ಅನ್ಬಿಟ್ಟು ಅವನನ್ನ ಹೇಳ್ತಾನೆ. ಆಗ ಅವನೇನ್ ಮಾಡ್ತಾನೆ ಅಂದ್ರೆ ರಥದಲ್ಲಿ ಕುಳಿತುಕೊಳ್ಳೋದಿಲ್ಲ ಹರಿಶ್ಚಂದ್ರ. ಆಗ ಏನ್ ಮಾಡ್ತಾನೆ ವಿಶ್ವಾಮಿತ್ರ ಆ ಮಾತುಗಳನ್ನ ಹೇಳ್ತಾನೆ, ನಡಿ ನೀನು ರಥವನ್ನು ಹೇರಿಕೊಂಡು. ಆ ಸಂದರ್ಭವನ್ನು ತುಣುಕನ್ನು ನೋಡ್ತಕ್ಕಂಥದ್ದಾದ್ರೆ ನಾವಲ್ಲಿ ಹೆಂಗೆ ಸಂಭಾಷಣೆ ನಾಟಕೀಯ ಶೈಲಿಯಾಗಿ ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಇಲ್ಲಿ ಆ ವಿಶ್ವಾಮಿತ್ರ ಮತ್ತು ಹರಿಶ್ಚಂದ್ರ ನಡುವೆ ನಡೀತಕ್ಕಂಥ ಒಂದು ಸಂಭಾಷಣೆಯ ತುಣುಕು. ನಡೆ ರಥವನ್ನೇರಿಕೊಂಡು ಒಲ್ಲೆನ್ ಯಾಕೊಲ್ಲೆ ಪರರೊಡವೆ ಹೆನಗಾಗದು ಯಾಕಾಗದು ಆನಿತ್ಯನ್ ಇತ್ತೊಡೆ ಬಾರದು. ನೋಡಿ ಹೆಂಗೆ ಇಲ್ಲಿ ಮಾತಿನ ಕೊಂಡಿಯನ್ನ ಬೆಸೆದು ಸಂಭಾಷಣೆಯನ್ನ ಬೆಳೆಸ್ತಾ ಹೋಗ್ತಾರೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೇಕಾಗ್ತದೆ. ಓಕೆ, ಸೊ
ಇದಾದ ಮೇಲೆ ಅಂದ್ರೆ ಆ, ಇಷ್ಟು ಕನ್ನಡದಲ್ಲಿ ಪ್ರಾರಂಭಿಕ ಹಂತದ ನಾಟಕದ ಬೆಳವಣಿಗೆಯನ್ನ ಅಥವಾ ಹುಟ್ಟು ಮತ್ತು ಬೆಳವಣಿಗೆಯನ್ನ ಗಮನಿಸ್ತಕ್ಕಂಥದ್ದಾದ್ರೆ ಮುಂದೆ ಇದೇ ಮೈಸೂರು ಅರಸರ ಆಳ್ವಿಕೆಯ ಕಾಲದಲ್ಲಿ ಆ ಕನ್ನಡದಲ್ಲಿ ನಾಟಕ ಸಾಹಿತ್ಯದ ಬೆಳವಣಿಗೆ ಹೆಚ್ಚು ಪ್ರೋತ್ಸಾಹ ಅಂತಕ್ಕಂಥದ್ದು ಸಿಕ್ತು. ಆಗ ಈ ಮೈಸೂರಿನ ಚಾಮರಾಜ ಒಡೆಯರ ಒಂದು ಕಾಲಘಟ್ಟದಲ್ಲಿ ಪಾರ್ಸಿ ಕಂಪನಿ, ನಾನು ಅವಾಗೇ ಹೇಳಿದೆ ಭಾರತೀಯ ಸಂದರ್ಭದಲ್ಲಿಯೂ ಕೂಡ ಪಾರ್ಸಿ ಕಂಪನಿ ನಾಟಕದ ಬೆಳವಣಿಗೆಗೆ ಎಷ್ಟು ಪ್ರೋತ್ಸಾಹ ನೀಡಿದೆ ಅಂತಕ್ಕಂಥದ್ದು, ಹೌದಲ್ವಾ? ಅದೇ ರೀತಿಯಾಗಿ ಈ ಚಾಮರಾಜ ಒಡೆಯರ ಒಂದು ಕಾಲಘಟ್ಟದಲ್ಲಿ ಪಾರ್ಸಿ ಕಂಪನಿ ಒಂದು ಏನ್ ಮಾಡುತ್ತಪ್ಪ ಅಂದ್ರೆ ಕನ್ನಡ ನಾಡಿಗೆ ಬಂದು ಇಲ್ಲಿ ನಾಟಕಗಳ ಒಂದು ಪ್ರದರ್ಶನವನ್ನು ನೀಡ್ತಾ ಹೋಗ್ತದೆ. ಆ ನಾಟಕಗಳ ಪ್ರದರ್ಶನದಿಂದ ಆಕರ್ಷಿತರಾದಂತಹ ನಮ್ಮ ಕನ್ನಡದ ಮನಸ್ಸುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪಾರ್ಸಿ ನಾಟಕಗಳ ಒಂದು ಅಭಿನಯ, ರಂಗ ಸಾಧ್ಯತೆ, ರಂಗ ಪರಿಕರಗಳು ಇವೆಲ್ಲವನ್ನೂ ಕೂಡ ಕಂಡು ಕನ್ನಡದಲ್ಲಿಯೂ ಕೂಡ ನಾವು ನಾಟಕವನ್ನು ಯಾಕೆ ಬರಿಬಾರದು, ಆ ರಂಗಭೂಮಿಯ ಪ್ರಯೋಗವನ್ನು ಯಾಕೆ ಮಾಡಬಾರದು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಅಂದ್ರೆ ಈ ಪಾರ್ಸಿ ಜನಾಂಗ ಮತ್ತು ಆ ಕಂಪನಿ ಕನ್ನಡ ನಾಡಿನಲ್ಲಿಯೂ ಕೂಡ ನಾಟಕದ ಬೆಳವಣಿಗೆಗೆ ತನ್ನ ಕೊಡುಗೆಯನ್ನು ನೀಡಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೇಕಾಗ್ತದೆ. ಮತ್ತೆ ಆಗ ರಾಜಾಶ್ರಯ ಅಂದ್ರೆ ರಾಜರುಗಳ ಆಳ್ವಿಕೆ ಇದ್ದಂತ ಕಾಲ. ರಾಜಾಶ್ರಯ ಇಲ್ಲದೆ ಆಗ ಸಾಹಿತ್ಯ ಅಂತಕ್ಕಂಥದಕ್ಕೆ ಸಾಹಿತ್ಯದ ಬೆಳವಣಿಗೆ ಅಷ್ಟಾಗಿ ಬೇರೆ ರೀತಿಯಾದಂತಹ ಪ್ರೋತ್ಸಾಹ ಸಿಗ್ತದೆ. ರಾಜಾಶ್ರಯನೇ ಪ್ರಮುಖವಾದಂತಹ ಒಂದು ಪ್ರೋತ್ಸಾಹ ಕೂಡ ಆಗಿರ್ತಕ್ಕಂಥ ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ಒಂದು ಮೈಸೂರಿನ ಅರಸರ ಕಾಲದಲ್ಲಿ ಒಂದು ನಾಟಕ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ನಾಟಕ ಕಂಪನಿ ಹೆಸರು ಏನಪ್ಪಾ ಅಂತಂದ್ರೆ ಶ್ರೀ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ. ಶ್ರೀ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಮುಖಾಂತರವಾಗಿ ನಾಟಕ ರಚನೆ ಮತ್ತು ರಂಗಭೂಮಿಯ ಪ್ರಯೋಗಗಳು ನಡೀತಾ ಬರ್ತವೆ. ಜೊತೆಗೆ ಮೈಸೂರು ಅರಸರ ಆಸ್ಥಾನದಲ್ಲಿ ಇದ್ದಂತಹ ಆಸ್ಥಾನ ಕವಿಯಾಗಿರ್ತಕ್ಕಂಥ ಬಸಪ್ಪ ಶಾಸ್ತ್ರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಸಂಸ್ಕೃತದ ನಾಟಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಈಗ ಆ ಕನ್ನಡದಲ್ಲಿ ಸಂಸ್ಕೃತ ನಾಟಕಗಳ ಒಂದು ಅನುವಾದ ಕೂಡ ಪ್ರಾರಂಭ ಆಯಿತು. ಹಲವಾರು ಆ ನಾಟಕಗಳನ್ನ ಕನ್ನಡಕ್ಕೆ ಅನುವಾದವನ್ನ ಮಾಡ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ತೀವಿ. ಓಕೆ, ಸೊ ಈ ಅನುವಾದಿತ ನಾಟಕಗಳು ಆದ್ಮೇಲೆ ಕನ್ನಡದಲ್ಲಿ ಹೊಸದಾಗಿ ಸ್ವತಂತ್ರವಾಗಿ ನಾಟಕವನ್ನು ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸ ಆರಂಭ ಆಯಿತು. ಈ ಪ್ರಾರಂಭದ ಸಂದರ್ಭದಲ್ಲಿ ಸ್ವತಂತ್ರ ನಾಟಕ ರಚನೆಕಾರರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಬೇರೆ ಯಾವುದೇ ನಮ್ಮ ಸಾಮಾಜಿಕವಾಗಿರ್ತಕ್ಕಂಥ ವಸ್ತುಗಳನ್ನ ಬಳಕೆ ಮಾಡಿಕೊಳ್ಳದೆ, ಇವತ್ತು ಬಿಡಿ ನಮ್ಮ ನಾಟಕದ ವಸ್ತು ನೋಡಿದ್ರೆ ನಮ್ಮ ಸಮಾಜದ ಇರ್ತಕ್ಕಂಥ ಎಲ್ಲ ಓರೆ ಕೋರೆಗಳು ಏನು ಸಮಾಜದಲ್ಲಿ ಕಾಣತಕ್ಕಂಥ ಅಂಶಗಳು ವಸ್ತು ಆಗ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ತೀವಿ, ಹೌದಲ್ವಾ? ಆದ್ರೆ ಪ್ರಾರಂಭಿಕ ಹಂತದ ಸ್ವತಂತ್ರ ನಾಟಕ ರಚನೆಕಾರರು ಏನ್ ಮಾಡಿದ್ರಪ್ಪ ಅಂತಂದ್ರೆ ತಮ್ಮ ನಾಟಕದ ವಸ್ತುವನ್ನಾಗಿ ಪೌರಾಣಿಕವನ್ನ ಆಯ್ಕೆ ಪೌರಾಣಿಕ ವಸ್ತುವನ್ನ ಆಯ್ಕೆ ಅಂದ್ರೆ ರಾಮಾಯಣ ಮತ್ತು ಮಹಾಭಾರತ, ಸೊ ಈ ವಸ್ತುಗಳನ್ನೇ ಆಯ್ಕೆ ಮಾಡಿಕೊಂಡು ನಾಟಕಗಳನ್ನು ಬರೀತಕ್ಕಂಥ ಒಂದು ಪ್ರಯೋಗವನ್ನ ಮಾಡ್ತಾ ಹೋದ್ರು. ಮುಂದುವರೆದಂತೆ ಪಾಶ್ಚಾತ್ಯ ನಾಟಕಗಳ ಪ್ರಭಾವ ನಮ್ಮ ಮೇಲೆ ಹೆಚ್ಚಾಯ್ತು. ಅಂದ್ರೆ ಬ್ರಿಟಿಷರ ಆಗಮನದಿಂದ ಕೇವಲ ರಾಜಕೀಯವಾಗಿ ಬದಲಾವಣೆ ಆಗಲಿಲ್ಲ, ಸಾಂಸ್ಕೃತಿಕವಾಗಿಯೂ ಕೂಡ ಸಾಕಷ್ಟು ಬದಲಾವಣೆ ಆಯಿತು. ಇವತ್ತೇನಾದ್ರೂ ಕೂಡ ಕನ್ನಡ ಇಷ್ಟೊಂದು ಹೊಸತನವನ್ನು ಪಡ್ಕೊಂಡಿದೆ ಅನ್ನೋದಕ್ಕೆ ಕಾರಣ ಆದ್ರೆ ಅದು ನಿಜಕ್ಕೂ ಕೂಡ ಒಂದು ಕಡೆ ಪಾಶ್ಚಾತ್ಯ ಪ್ರಭಾವ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೇಕಾಗ್ತದೆ. ಈ ಪಾಶ್ಚಾತ್ಯ ಪ್ರಭಾವಕ್ಕೆ ಕನ್ನಡ ಸಾಹಿತ್ಯ ಒಳಗಾದ ನಂತರ ನಾಟಕ ಸಾಹಿತ್ಯದಲ್ಲಿಯೂ ಕೂಡ ಹೊಸ ಹೊಸ ಮಜಲುಗಳು ಪ್ರಾರಂಭ ಆಗ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ, ಹೌದಲ್ವಾ? ಆವಾಗ ಪಾಶ್ಚಾತ್ಯ ಪ್ರಭಾವಕ್ಕೆ ಒಳಗಾಗ್ಲಿ ಆಗ ನಾಟಕದ ವಸ್ತು ಬದಲಾಗ್ತದೆ, ನಾಟಕದ ಸ್ವರೂಪ ಬದಲಾಗ್ತದೆ, ಹೌದಲ್ವಾ? ಸೊ ಹೀಗೆ ಬೇರೆ ಬೇರೆ ಬದಲಾವಣೆಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಈಗ ಸಾಮಾಜಿಕ ನಾಟಕಗಳ ರಚನೆ ಅಂತಕ್ಕಂಥದ್ದು ಆರಂಭ ಆಗ್ತದೆ. ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ನಾಟಕ ಯಾವುದು ಅಂತಂದ್ರೆ ಹಿಗ್ಗಪ್ಪ ಹೆಗ್ಗಡೆ ವಿವಾಹ ಪ್ರಹಸನ. ಹಿಗ್ಗಪ್ಪ ಹೆಗ್ಗಡೆ ವಿವಾಹ ಪ್ರಹಸನ ಅಂತಕ್ಕಂಥದ್ದು ಕನ್ನಡದ ಮೊದಲ ಸಾಮಾಜಿಕ ನಾಟಕ ಆಗಿದೆ. ಸೊ ಈ ದಿಸೆಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಸಾಮಾಜಿಕ ನಾಟಕಗಳ ರಚನೆಗೆ ಪ್ರಮುಖವಾಗಿ ಕೆಲಸ ಮಾಡಿದಂತರು ಯಾರಪ್ಪ ಅಂದ್ರೆ TP ಕೈಲಾಸಂ ಮತ್ತು ಶ್ರೀರಂಗಂರವರು. ಮುಂದುವರೆದು ಕನ್ನಡದಲ್ಲಿ ಮತ್ತೊಂದು ಹೊಸ ಬಗೆಯ ನಾಟಕಗಳ ರಚನೆ ಪ್ರಾರಂಭ ಆಯಿತು, ಅಸಂಗತ ನಾಟಕಗಳು. ಈ ಅಸಂಗತ ನಾಟಕಗಳ ವಸ್ತು ಏನಾಗಿರ್ತಿತ್ತಪ್ಪ ಅಂದ್ರೆ ಈ ಸಾಮಾಜಿಕ ಜನಜೀವನದಲ್ಲಿ ಕಾಣ್ತಾ ಇರತಕ್ಕಂತಹ ಮೌಲ್ಯಗಳಲ್ಲಿ ಆದಂತಹ ಏರುಪೇರು, ಅಂದ್ರೆ ಮೌಲ್ಯಗಳ ಒಂದು ಅಧಪ್ಪತನ ಇರಬಹುದು, ಮತ್ತೆ ಅಸಮಾನತೆ ಅಂತಕ್ಕಂಥದ್ದಿರ್ಬೋದು, ವ್ಯಕ್ತಿಯನ್ನ ಹತ್ತಿಕ್ಕತಕ್ಕಂಥದ್ದಿರ್ಬೋದು, ಅಥವಾ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರತಕ್ಕಂಥದ್ದಿರ್ಬೋದು, ರಾಜಕೀಯ ದೊಂಬರಾಟಗಳಿರ್ಬೋದು, ಇವುಗಳನ್ನು ವಸ್ತುವನ್ನಾಗಿ ಬಳಕೆ ಮಾಡಿಕೊಂಡು ಅಸಂಗತ ನಾಟಕಗಳು ರಚನೆ ಆದವು. ಇಂಥ ಅಸಂಗತ ನಾಟಕಗಳನ್ನ ರಚಿಸಿದಂತ ಪ್ರಮುಖ ಸಾಹಿತಿಗಳು ಅಂತಂದ್ರೆ ಚಂದ್ರಶೇಖರ ಕಂಬಾರರು ಬರ್ತಾರೆ, ಚಂದ್ರಕಾಂತ ಕುಸುನೂರ್ ಅವರು ಬರ್ತಾರೆ, P ಲಂಕೇಶ್ ಅವರು ಬರ್ತಾರೆ, ರತ್ನಾರ್ ಅವರು ಬರ್ತಾರೆ, BC ರಾಮಚಂದ್ರ ಇವರೇ ಮೊದಲಾದಂತವರು
ಈ ಅಸಂಗತ ನಾಟಕಗಳನ್ನ ರಚನೆ ಮಾಡ್ತಾ ಹೋದ್ರು. ಇಷ್ಟಾದ್ಮೇಲೆ ನಾವು ಹಿಂದಿನ ತರಗತಿನಲ್ಲಿ ಅಧ್ಯಯನ ಮಾಡಿದ ಹಾಗೆ ಗ್ರೀಕ್ನ ದುರಂತ ನಾಟಕಗಳು. ಈ ಗ್ರೀಕ್ನ ದುರಂತ ನಾಟಕಗಳ ಪ್ರಭಾವ ಕೂಡ ಕನ್ನಡದ ಮೇಲೆ ಆಯ್ತು. ಬಿ ಎಂ ಶ್ರೀರವರು ಈ ಗ್ರೀಕ್ನ ದುರಂತ ನಾಟಕಗಳನ್ನ ಆಧಾರವಾಗಿಟ್ಟುಕೊಂಡು ಅಶ್ವತ್ಥಾಮನ್ ಗದಾಯುದ್ಧ ನಾಟಕಂ ಅಂತಕ್ಕಂತಹ ಒಂದು 2 ದುರಂತ ನಾಟಕಗಳನ್ನ ರಚನೆ ಮಾಡಿದ್ರು. ಜೊತೆಗೆ ಪಿ ಲಂಕೇಶ್ ಅವರು ಕೂಡ ಗ್ರೀಕ್ನ ದುರಂತ ನಾಟಕಗಳನ್ನ ಅನುವಾದ ಮಾಡಿದ್ರು. ದೊರೆ ಹೀಡಿಪಸ್, ಅಂತಿಗೊನೆ ಅಂತಕ್ಕಂತಹ ನಾಟಕಗಳನ್ನ ಅವರು ಅನುವಾದವನ್ನ ಮಾಡ್ತಾ ಹೋದ್ರು. ಮುಂದುವರೆದು ನೋಡ್ತಕ್ಕಂಥದ್ದಾದ್ರೆ ಜೊತೆಗೆ ಯಾವಾಗ ನಾವು ಇಂಗ್ಲಿಷ್ ಭಾಷೆಯ ಸಂಪರ್ಕಕ್ಕೆ ಕನ್ನಡ ಹೊಳಗಾಯ್ತೋ ಆಗ ಒಂದು ಅಂದ್ರೆ ಹೊಸಗನ್ನಡ ಕಾಲಘಟ್ಟದ ಪ್ರಾರಂಭದ ಸಂದರ್ಭದಲ್ಲಿ ಇಂಗ್ಲಿಷ್ನಲ್ಲಿ ಇರುವುದೆಲ್ಲವೂ ಕನ್ನಡದಲ್ಲಿ ಇರಬೇಕು ಅಂತಕ್ಕಂಥ ಒಂದು ಚರ್ಚೆ ಪ್ರಾರಂಭ ಆಯ್ತು. ಆಗ ಇಂಗ್ಲಿಷ್ನ ನಾಟಕಗಳನ್ನ, ಅದರಲ್ಲೂ ಕೂಡ ವಿಶೇಷವಾಗಿ ಶೇಕ್ಸ್ಪಿಯರ್ನ ನಾಟಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡತಕ್ಕಂಥ ಒಂದು ಪ್ರಯತ್ನ ಸಾಗ್ತು. ಎಂ.ಎಲ್. ಶ್ರೀಕಂಠೇಗೌಡರು ಶೇಕ್ಸ್ಪಿಯರ್ನ ನಾಟಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಆ ಅನುವಾದಿತ ನಾಟಕಗಳಿಗೆ ಕನ್ನಡದ ಹೆಸರುಗಳನ್ನೇ ನೀಡ್ತಾ ಹೋದ್ರು. ಈಗ ಒಥೆಲೋ ನಾಟಕಕ್ಕೆ ಪ್ರತಾಪರುದ್ರದೇವ ಎಂದು, ರೋಮಿಯೋ ಜೂಲಿಯೆಟ್ ನಾಟಕಕ್ಕೆ ರಾಮವರ್ಮ ಲೀಲಾವತಿ ಎಂದು, ಎ ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್ ನಾಟಕಕ್ಕೆ ಪ್ರಮೀಳಾರ್ಜುನೀಯಂ ಎಂದು ಹೆಸರುಗಳನ್ನ ಕೊಟ್ಟರು. ಅದೇ ರೀತಿ ಕುವೆಂಪುರವರು ಕೂಡ ಟೆಂಪೆಸ್ಟ್ ಅಂತಕ್ಕಂತಹ ನಾಟಕಕ್ಕೆ ಬಿರುಗಾಳಿ ಅಂತಕ್ಕಂಥ ಹೆಸರನ್ನ ಕೊಟ್ಟರು. ಹೀಗೆ ಸಂಸ್ಕೃತ ನಾಟಕಗಳ ಕನ್ನಡ ಅನುವಾದ ಆಯ್ತು, ಜೊತೆಗೆ ಹೊಸ ಮಾದರಿಯ ಸ್ವತಂತ್ರ ನಾಟಕ ರಚನೆ ಆಯ್ತು, ಜೊತೆಗೆ ಇಂಗ್ಲಿಷ್ನ ನಾಟಕಗಳ ಒಂದು ಅನುವಾದನೂ ಕೂಡ ಆಯ್ತು. ನೆಕ್ಸ್ಟ್ ಇದು ನಾವು ನಾಟಕದ ಒಂದು ಹುಟ್ಟು ಬೆಳವಣಿಗೆ ಹೇಗಾಯ್ತು ಅಂತಕ್ಕಂಥ ಗಮನಿಸ್ತಾ ಹೋದ್ವಿ. ಅದರಲ್ಲೂ ಕೂಡ ಇನ್ನೊಂದು ಅಂಶವನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದಾದ್ರೆ ಗಿರೀಶ್ ಕಾರ್ನಾಡ್ರವರು, ಅವರು ಕನ್ನಡ ನಾಟಕ ಸಾಹಿತ್ಯ, ಅದರಲ್ಲೂ ಕೂಡ ವಿಶೇಷವಾಗಿ ಕನ್ನಡ ಅನ್ನೋದಕ್ಕಿಂತಲೂ ಭಾರತೀಯ ನಾಟಕ ಕ್ಷೇತ್ರಕ್ಕೆ ಅವರು ನೀಡಿರ್ತಕ್ಕಂತಹ ಕೊಡುಗೆ ಅತ್ಯಮೂಲ್ಯವಾದದ್ದು. ಅವರು ರಚನೆ ಮಾಡಿರ್ತಕ್ಕಂತಹ ಯಯಾತಿ ಮತ್ತು ತೊಗಲಕ್ ಅಂತಕ್ಕಂತಹ ನಾಟಕಗಳು ಅತ್ಯಂತ ಬಹುಮುಖ್ಯವಾದವು, ಬಹು ಚರ್ಚಿತವಾದಂಥವು. ಅಂದ್ರೆ ಐತಿಹಾಸಿಕ ವಸ್ತುವನ್ನ ಆಧಾರವಾಗಿಟ್ಟುಕೊಂಡು ವಾಸ್ತವತೆಯೊಂದಿಗೆ ಬೆಸೆದು ಹೊಸ ದೃಷ್ಟಿಕೋನದಿಂದ ನಾಟಕಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಜೊತೆಗೆ ಈ ರಂಗಭೂಮಿ ಕೂಡ ನಾಟಕದ ಜೊತೆಗೇನೆ ಬೆಳೆದಂತ. ಆಮೇಲೆ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ರೆ ರಂಗಭೂಮಿ ಮತ್ತು ನಾಟಕ ಎರಡನ್ನೂ ಕೂಡ ಬೇರ್ಪಡಿಸಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದರಲ್ಲೂ ಕೂಡ ಕನ್ನಡ ನಾಡಿನಲ್ಲಿ ಈ ರಂಗಭೂಮಿ ಸಂಸ್ಥೆಗಳು ಈ ನಾಟಕ ಸಾಹಿತ್ಯ ಮತ್ತು ರಂಗಭೂಮಿ ಬೆಳವಣಿಗೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟು ಅಂತ ಗೊಬ್ಬೆ ವೀರಣ್ಣ ಕಂಪನಿ ಇರಬಹುದು, ನೀನಾಸಂ ಇರಬಹುದು, ನೀಲಕಂಠೇಶ್ವರ ನಾಟಕ ಸಂಘ ನೀನಾಸಂ ಇರಬಹುದು, ರಂಗಶಂಕರ ಇರಬಹುದು, ರಂಗಾಯಣ ಸಂಸ್ಥೆ ಅಂತಕ್ಕಂಥದ್ದು ಇರಬಹುದು, ಜೊತೆಗೆ ರಾಷ್ಟ್ರೀಯ ನಾಟಕ ಶಾಲೆ ಇರಬಹುದು. ಇವುಗಳು ಕೂಡ ನಾಟಕ ಮತ್ತು ರಂಗಭೂಮಿಯ ಬೆಳವಣಿಗೆಗೆ ಸಾಕಷ್ಟು ಪ್ರೋತ್ಸಾಹವನ್ನ ನೀಡುವುದು. ಕರ್ನಾಟಕ ಸರ್ಕಾರ ಈ ಗುಬ್ಬಿ ವೀರಣ್ಣನವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನೇ ಸ್ಥಾಪನೆ ಮಾಡಿಬಿಟ್ಟಿದೆ. ಯಾರು ರಂಗಭೂಮಿ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಯನ್ನ ಮಾಡ್ತಾರೆ ಅವರಿಗೆ ಪ್ರತಿ ವರ್ಷ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ ಅಂತಕ್ಕಂಥದ್ದು. ಜೊತೆಗೆ ಸಾಕಷ್ಟು ರಂಗಭೂಮಿ ಕಲಾವಿದರುಗಳು ಕೂಡ ನಮ್ಮ ನಾಡಿನಲ್ಲಿ ಇದ್ದಾರೆ. ಅದ್ರಲ್ಲಿ ಬಹುಮುಖ್ಯವಾಗಿ ನೋಡ್ತಕ್ಕಂಥದ್ದಾದ್ರೆ ಗುಬ್ಬಿ ವೀರಣ್ಣನವರೇ ಇರ್ಬೋದು. ಅದೇ ಕಂಪನಿಯಲ್ಲಿ ಬೆಳೆದು ಬಂದಂತಹ ಸಾಕಷ್ಟು ನಟರು ಇವತ್ತು ಚಲನಚಿತ್ರ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಇರ್ಬೋದು. ನಮ್ಮ ರಾಜ್ಕುಮಾರ್ ಇರ್ಬೋದು, ನರಸಿಂಹರಾಜ್ ಇರ್ಬೋದು, ಬೇರೆ ಬೇರೆ ನಟರಿರ್ಬೋದು. ಜೊತೆಗೆ ಎಂ.ವಿ. ವಾಸುದೇವರಾವ್, ಜಿ.ವಿ. ಅಯ್ಯರ್, ಹೊನ್ನಪ್ಪ ಭಾಗವತರ್, ಸುಬ್ಬಯ್ಯ ನಾಯ್ಡು, ಬಿ. ಪುಟ್ಟಸ್ವಾಮಯ್ಯ, ಜೊತೆಗೆ ಅಶ್ವತ್ಥಮ್ಮ, ಇವೇ ಮೊದಲಾದಂತಹ ರಂಗಭೂಮಿ ಕಲಾವಿದರುಗಳ ಸಾಧನೆಯನ್ನು ಕೂಡ ನಾವು ನಮ್ಮ ಕನ್ನಡದಲ್ಲಿ ನಾವು ಗುರುತಿಸಬೇಕಾಗ್ತದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಕನ್ನಡದಲ್ಲಿ ನಾಟಕ ಸಾಹಿತ್ಯ ಅಂತಕ್ಕಂಥದ್ದು ಅನುವಾದ, ಭಾಷಾಂತರ, ಸ್ವತಂತ್ರ ರಚನೆ, ಹೀಗೆ ವೈವಿಧ್ಯಮಯವಾಗಿ ಬೆಳೆದು ಬಂದಂತಹ ಕನ್ನಡ ನಾಟಕ ಕ್ಷೇತ್ರ ಪಾಶ್ಚಾತ್ಯ ಪ್ರಭಾವಕ್ಕೂ ಕೂಡ ಒಳಗಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ಅಂತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಕೂಡ ಭಾರತ ಮತ್ತು ಕನ್ನಡ ಸಾಹಿತ್ಯದಲ್ಲಿ ನಾಟಕದ ಹುಟ್ಟು ಮತ್ತು ಬೆಳವಣಿಗೆ ಮತ್ತು ಸ್ವರೂಪವನ್ನ ಕುರಿತಂತೆ ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು.
ರೆಕಾರ್ಡಿಂಗ್ ಇವಾಗ ಕ್ಲೋಸ್ ಮಾಡ್ಬೇಕಾ? ರೆಕಾರ್ಡಿಂಗ್ ಈಸ್ ಇನ್ ಪ್ರೋಗ್ರೆಸ್. ಓಪನ್ ರೆಕಾರ್ಡರ್ ಟು ಮ್ಯಾನೇಜ್ ರೆಕಾರ್ಡಿಂಗ್. ಇಲ್ಲಿ ಪಕ್ಕದಾಗೆ